ಹೇಳಿ ನಾವು ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದಾಗಲೇ ಹಲವಾರು ಬಾರಿ ಹೋರಾಟ ಎಲ್ಲ ಮಾಡಿದ್ವಿ, ಖಾಸಗಿ ಮಾಡಿ ಅಂತ ಹೇಳಿ. ಇವತ್ತು ಪಾಂಡುಪುರನ ಇದಕ್ಕೆ ಸಹಕಾರ ವ್ಯಾಪ್ತಿಯಲ್ಲಿ ನಡೀತಾ ಇತ್ತು, ಆದರೂ ಕೂಡ ದುಸ್ಥಿತಿಲಿ ನಡೀತು. ಅದನ್ನು ಇವಾಗ ನಿರಾಣಿಯವರು ವಹಿಸ್ಕೊಂಡ ಮೇಲೆ ಇವಾಗ ಪಾಂಡುಪುರ ಜನಗಳು, ನಾನು ನೆನ್ಮೊನ್ನೆ ಎಲ್ಲ ಹೋಗಿದ್ವಿ, ಅಲ್ಲಿ ಯಾವ ರೈತನ ಕೇಳಿದ್ರು ಇನ್ ಟೈಮ್ಗೆ ಪೇಮೆಂಟ್ ಕೊಡ್ತವ್ರೆ, ಇನ್ ಟೈಮ್ಗೆ ಕಬ್ಬರಿತವ್ರೆ ಅಂತ ಹೇಳ್ತಾರೆ. ನಾವು ಬಂದದ್ದು ನಿರಾಣಿಯವ್ರು ಬಂದದ್ದು ಸೂಕ್ತ ಅಂತ ಹೇಳ್ತಾರೆ. ಅದೇ ರೀತಿ ಖಾಸಗಿಗೆ ನಿರಾಣಿಯವರು ಬಂದರೆ ನಿರಾಣಿಯವರು ಕೊಡಿ, ಮತ್ತೊಬ್ಬರು ಬಂದರೆ ಮತ್ತೊಬ್ಬರು ಕೊಟ್ಟು ಫ್ಯಾಕ್ಟ್ರಿನ ಡೆವಲಪ್ಮೆಂಟ್ ಮಾಡಿ ನಮಗೆ ರೈತ ಸಮಸ್ಯೆ ನಿವಾರಣೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಈ ನಮ್ಮ ರೈತ ಬಾಂಧವರು ನಾವು ಮೆಮೊರಂಡಮ್ ಕೊಡೋಕೆ ಬಂದಿದ್ವಿ. ಇದ್ರ ಬಗ್ಗೆ ಮೈಸೂರು ಸಕ್ಕರೆ ಕಾರ್ಖಾನೆ ಬಗ್ಗೆ. ಸಕ್ಕರೆ ಕಾರ್ಖಾನೆ ಒಂದು 25 ವರ್ಷದಿಂದ 30 ವರ್ಷದಿಂದ ನಡೀತಾ ಐತೆ. ಇಲ್ಲಿವರೆಗೂ ಕೂಡ ಫ್ಯಾಕ್ಟ್ರಿ ಪ್ರಾಬ್ಲಮಲ್ಲೇ ಹೇಳ್ಕೊ ಬರ್ತಾವ್ರೆ ಹೊರತು ಯಾವುದೇ ರೀತಿಯಾದ ನಮಗೆ ರೈತರಿಗೆ ಸೂಕ್ತವಾದ ಪೇಮೆಂಟ್ ಆಗಲಿ, ಇನ್ ಟೈಮ್ಗೆ ಫ್ಯಾಕ್ಟ್ರಿ ಕಮೆನ್ಸ್ ಮಾಡೋದೇ ಆಗಲಿ ಯಾವುದೇ ತರಹದ ಮಾಡ್ತಾಯಿಲ್ಲ. ಇವಾಗ ಬನ್ನಾರಿಯವರಾಗ್ಬೋದು, ಚಾಮುಂಡಿಯವರಾಗ್ಬೋದು, ಕುಂತೂರವರಾಗ್ಬೋದು, ಮತ್ತು ಪಾಂಡುಪುರದವ್ರಾಗ್ಬೋದು, ಅವರು ಸೂಕ್ತ ರೀತಿಯಲ್ಲಿ ಕಪ್ ಸಪ್ಲೈ ತೆಗಿತಾವ್ರೆ, ಇನ್ ಟೈಮ್ಗೆ ರೈತರಿಗೆ ಪೇಮೆಂಟ್ ಕೊಡ್ತಾವ್ರೆ. ಇವ್ರು ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಹಂಗೆ? ಇವಾಗ ಎಲ್ಲ ಸರ್ಕಾರನೂ ಹೇಳ್ತವೆ 400 ಕೋಟಿ ಈ ಮೈಸೂರಿಗೆ ಹಣ ಕೊಟ್ಟಿದ್ದೀವಿ ಅಂತ. ಆ 400 ಕೋಟಿ ಏನಾಗೈತೆ ಅಂತ ಇಲ್ಲಿವರೆಗೂ ಯಾರೂ ಏನೂ ಹೇಳ್ತಾ ಇಲ್ಲ. ಇವಾಗ ಹೇಳ್ತಾರೆ ಬಾಯ್ಲಿಂಗ್ ಹೌಸ್ ಪ್ರಾಬ್ಲಮ್ ಐತೆ 60 ಕೋಟಿ ಬೇಕು ಅಂತಾರೆ. ಆ ಬಾಯ್ಲಿಂಗ್ ಹೌಸ್ ಪ್ರಾಬ್ಲಮ್ ಇರಬೇಕಾದ್ರೆ ಇವ್ರು ಫ್ಯಾಕ್ಟ್ರಿ ಯಾಕೆ ರನ್ ಮಾಡಿದ್ರು ಅಂತ ನಮ್ಮ ಒಂದು ರೈತರು ಕ್ವಶನ್ ಆಗಿದೆ. ಮತ್ತು ಇನ್ ಟೈಮ್ಗೆ ಇವಾಗ ಎಲ್ಲ ಫ್ಯಾಕ್ಟ್ರಿಯವ್ರು ಪೇಮೆಂಟ್ ಕೊಟ್ಟವ್ರೆ, ಇನ್ನಾಗೂ ಪೇಮೆಂಟ್ ಕೊಟ್ಟಿಲ್ಲ. ಅದರಿಂದ ಯಾಕೆ ಈ ಥರ ಸರ್ಕಾರ ಸ್ವಾಮ್ಯ ಫ್ಯಾಕ್ಟ್ರಿ ಯಾಕೆ ಈ ಥರ ಅಧ್ವಾನ ಆಗಿದೆ ಅಂತ ನಮಗಂತೂ ತಿಳಿತಾ ಇಲ್ಲ. ಹಲವಾರು ಬಾರಿ ಇವಾಗ ಎಲ್ಲ ಫ್ಯಾಕ್ಟ್ರಿ, ಖಾಸಗಿ ಫ್ಯಾಕ್ಟ್ರಿಯವರೆಲ್ಲ ತುಂಬ ಚೆನ್ನಾಗಿ ಕರೀತಾವ್ರೆ, ಪೇಮೆಂಟ್ ಕೊಡ್ತಾವ್ರೆ. ಈ ಸರ್ಕಾರಕ್ಕೆ ಯಾಕೆ ಈ ಧೋರಣೆ ಮಾಡ್ತಾವ್ರೆ ಅಂತ ನಮ್ಗೆ ಇನ್ನೂ ತಿಳಿತಾ ಇಲ್ಲ. ಅದರಿಂದ ಇವತ್ತು ಒಂದು ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿ ಅವ್ರಿಗೆ ಕೊಟ್ಟಿದ್ವಿ, ಮತ್ತು MP ಅವ್ರಿಗೆ ಕೊಟ್ಟಿದ್ವಿ. ಇದು ಸೂಕ್ತ ಕಬ್ಬರಿಬೇಕು, ಇನ್ ಟೈಮು ಪೇಮೆಂಟ್ ಕೊಡಬೇಕು. ಇವ್ರಿಗೆ ಆಗಲಿಲ್ಲ ಕೊಡೋಕೆ, ಮರೆಯೋಕ್ಕಾಗಲಿಲ್ಲ ಅಂದರೆ ಖಾಸಗೀಕರಣ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ ನಾವು. ಇವ್ರ ಕೈಲಿ ಆಗಲಿಲ್ಲ ಅಂದರೆ ಖಾಸಗೀಕರಣ ಮಾಡಿ. ಖಾಸಗೀಕರಣದಲ್ಲಿ ಎಲ್ಲ ಫ್ಯಾಕ್ಟ್ರಿಯವರು ತುಂಬ ಚೆನ್ನಾಗಿ ಅರಿತಾವ್ರೆ. ಖಾಸಗಿಯವ್ರು ಬಂದರೆ ನೀಟಾಗಿ ಅರಿತಾರೆ. ನಮಗೆ ಬೇಕಾಗಿರೋದೇನೋ ರೈತರಿಗೆ ಇನ್ ಟೈಮು ಪೇಮೆಂಟ್ ಬೇಕು, ಇನ್ ಟೈಮು ಕಬ್ಬೋಬೇಕು. ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ನಮಗೇನಕ್ಕೆ? ನಾವು ಕಬ್ಬು ಬೆಳೀರಿ ಅಂತಾರೆ ಬೆಳಿತೀವಿ, ಕಬ್ಬು ಸಪ್ಲೈ ಕೊಡಿ ಅಂದರೆ ಕೊಡ್ತೀವಿ, ನಮ್ಗೆ ಇನ್ ಟೈಮು ಪೇಮೆಂಟ್ ಕೊಡಿ. ಅದರಿಂದ ನಮಗೆ ಎಲ್ಲ ಫ್ಯಾಕ್ಟ್ರಿಗಳನ್ನ ನೋಡಿದಾಗ ಇವಾಗ ಆಲ್ರೆಡಿ ನಾನು ಮೈಸೂರಿಗೆ ಹೊಡೆಯೋಕ್ಕಾಗಲಿಲ್ಲ ಕಬ್ಬನ್ನ. 120 ಟನ್ ಕಬ್ಬನ್ನ ಬನ್ನಾರಿಗೆ ಕೊಡ್ತಿದ್ದೀನಿ. ಬನ್ನಾರಿಲಿ 24 ಗಂಟೆ ಟೈಮು ಪೇಮೆಂಟ್ ಹಾಕಿದ್ದಾರೆ. ನಮ್ಮ ಮೈಸೂರಲ್ಲಿ ಇನ್ನೂ ರೈತರಿಗೆ ಪೇಮೆಂಟ್ ಹಾಕಿಲ್ಲ. ಯಾಕೆ ಈ ಧೋರಣೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಇರೋದು ರಾಜ್ಯದಲ್ಲಿ ಕಟವಾಗಿ ಹತ್ತಿನಾದ್ರೂ ಒಣಗ್ತಾ ಐತೆ, ಕಬ್ಬೆತ್ತಿಲ್ಲ. ಇವಾಗ ಕಬ್ಬು ಕಮ್ಮಿ ಇದೆ. ನೆಕ್ಸ್ಟ್ ಟೈಮ್ಗೆ ಏನಾದ್ರೂ ಕಬ್ಬು ಏರಳವಾಗಾದಾಗ ಖಂಡಿತವಾಗ್ಲೂ ಈ ಫ್ಯಾಕ್ಟ್ರಿಯವರು ನಮ್ಮನ್ನು ದುಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ದೊರಕಲ್ಲ ಅಂತ ತಿಳ್ಕೊಂಡಿದ್ದೀವಿ, ಸರಿಯಾದ ರೀತಿಯ ಸೌಲಭ್ಯ ಸಿಗಲ್ಲ ಅಂತ ತಿಳ್ಕೊಂಡಿದ್ದೀವಿ. ಅದರಿಂದ ಇವ್ರನ್ನ ಸೂಕ್ತವಾಗಿ ನಡ್ಸೋಕ್ಕಾಗಲಿಲ್ಲ ಅಂದರೆ ಖಾಸಗಿಯತ್ತ ವಾಲಿಗೆ ನಾವು ರೆಡಿಯಾಗಿದ್ದೀವಿ. ಖಂಡಿತವಾಗ್ಲೂ ಅದಕ್ಕೆ ನಾವು ರೈತರು ಏನು ಬೆಳೆಗಾರಿದ್ದೀವಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಖಂಡಿತವಾಗ್ಲೂ. ಏನು ಹೆಸರು ಸರ್ ನಿಮ್ಮದು? ಸಾತ್ನೂರು ರವಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಈಗ ಮೈಸೂರು ಅಧ್ಯಕ್ಷ ಆಗ್ಲಾಗ ನಿಂತ್ಕೋಣ ಎಲ್ಲ ಬರ್ತೀವಿ. ಓಕೆ ಸರ್.